ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮೊನ್ನೆ ಹಳ್ಳಿಗೆ ಹೋಗಿದ್ನಲ್ಲ, ಅದು ಅರ್ಧಕ್ಕೆ ವೀಡಿಯೋನ ನಾನು ಎಂಡ್ ಮಾಡಿದ್ದೆ. ಇದು ಸ್ಟಾರ್ಟಿಂಗ್ ಹಳ್ಳಿ ಎಂಟ್ರೆನ್ಸ್ಗೆ ಹೋಗಿ ಸ್ಟಾರ್ಟಿಂಗ್ ವ್ಯಾಪಾರ ಮಾಡ್ತಾ ಇರೋದು ನಾನಿಲ್ಲಿ. ಆದರೆ ಫಸ್ಟ್ ಮನೇಲೇ ಈ ನೈಟಿ ತೊಗೊಂಡ್ರು, ಒಂದು ನೈಟಿ ತಗೊಂಡ್ರು. ಆ ನೈಟಿನ ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿ ಕಾಳೆಲ್ಲ ಒಣಗಿದ್ರಲ್ಲ, ಅದೆಲ್ಲ ಸಂತೆಯಿಂದ ತಂದು ಒಣಗಿರೋಂಥ ಕಾಳುಗಳು. ಮತ್ತು ಇದನ್ನು ಹೊತ್ಕೊಂಡು ಹೋಗ್ತಾಯಿದ್ದೆ. ಕೈಯಲ್ಲಿ ಇಟ್ಕೊಂಡಿದ್ರೆ ಬ್ಲೌಸ್ಗಳನ್ನು, ಅಂದರೆ ಚೆನ್ನಾಗಿರೋ ಕಲರ್ಗಳನ್ನು ಇಟ್ಕೊಂಡಿದ್ರೆ ಕಲರ್ಗಳು ನೋಡಿ ಆಸೆ ಪಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿರೋ ಕಲರ್ಗಳು 3 ಪೀಸ್ ಮಾತ್ರ ಇಟ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ಸುಮ್ಮನೆ ಬ್ಯಾಗ್ ತೆಗೆದು ಅದು ಹೆಂಗೈತೆ ತೋರಿಸಮ್ಮ ಹಂಗೆ ಹಿಂಗೆ ಅಂತ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಬ್ಲೌಸ್ ಇದ್ದಾವೆ ಅಂದರೆ ಇಷ್ಟ ಇದ್ದರೆ ತಗೋತಾರೆ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಹೋಗ್ತಾಯಿದ್ದೆ. ಅಂದರೆ ಒಂದು 3-4 ಕಡೆ ಸೇಲ್ ಮಾಡಿದೆ. ಅಂದರೆ ಇದರಲ್ಲಿ 3 ಥರ ಬ್ಲೌಸ್ ನಾನು ಸೇಲ್ ಮಾಡ್ತೀನಿ. 100, 200, 300ವರೆಗೂ ಸೇಲ್ ಮಾಡ್ತೀನಿ. ಅಂದರೆ 3 ಥರ ಇರುತ್ತೆ ಡಿಸೈನ್ ನನ್ನ ಹತ್ರ. ಸರಿ ಅಂತ ಹೇಳ್ಬಿಟ್ಟು ಇಲ್ಲೊಬ್ಬರು ಕರೆದ್ರು ಬ್ಲೌಸ್ ತರ್ತೀವಿ ಅಂತ. ಅವ್ರಿಗೆ ಬ್ಲೌಸ್ ಕೊಟ್ಟೆ. ಬ್ಲೌಸ್ ಕೊಟ್ಬಿಟ್ಟು ಬಂದು ಕೂತ್ಕೊಂಡೆ. ಅಂದರೆ ಸ್ವಲ್ಪ ಒಂಚೂರು ಲೈಟ್ ಬಿಸಿಲಿದ್ರೆ ಚೆನ್ನಾಗಿರುತ್ತೆ ಓಡಾಡೋದಕ್ಕೆ. ತೀರಾ ಅಷ್ಟೊಂದು ಬಿಸಿಲಿದ್ರೆ ಓಡಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಫುಲ್ಲು ಸೆಕೆ ಆಗ್ತಾಯಿರುತ್ತೆ. ಮತ್ತು ಈ ಊರಲ್ಲಿ ಕೆರೆ ನೋಡಿ ಫುಲ್ಲು, ಅಂದರೆ ಈ ಊರು ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾ ಇರೋದು ನಾವು. ಇಲ್ಲಿ ಊರಿಂದ ಆಚೆ ಒಂದು 4 ಮನೆಗಳಿದ್ದಾವೆ. ಆ ಮನೆ ಹತ್ರ ಕರೆದ್ರು ನನ್ನನ್ನು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ಲೌಸ್ ಕೊಡೋಕೆ ಹೋಗ್ತಾಯಿದ್ದೆ. ಈ ಹೂವು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ತೆಗೆದ್ಬಿಟ್ಟು ಇಟ್ಕೊಂಡೆ. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನೋಡಿ ಅದು ಡಾರ್ಕ್ ಪಿಂಕು, ಅದು ಸೀರೆ ಕಲರ್ ಇದೆ. ಮತ್ತು ಈ ಮನೆಯವರು ಈ ಊರಲ್ಲಿ ಹೋಟ್ಲಿಲ್ವಲ್ಲ, ತಿಂಡಿ ಅಂತ ಹೇಳ್ಬಿಟ್ಟು ದೋಸೆ ಮಾಡಿಕೊಟ್ರು. ಅಂದರೆ ನನಗೆ ನಮ್ಮ ಅಮ್ಮನಿಗೆ ಇಬ್ಬರಿಗೂ ಮಾಡಿಕೊಟ್ರು. ಅವರು ನಮ್ಮ ಅಮ್ಮನಿಗೆ ಪರಿಚಯ ಇರೋರೆ. ಹಾಗಾಗಿ ಇಬ್ರಿಗೂ ದೋಸೆ ಮಾಡಿಕೊಟ್ರು. ನಾವು ದೋಸೆ ತಿನ್ನೋದು ನೋಡಿಬಿಟ್ಟು ಇನ್ನೊಬ್ಬರು, ಅಂದರೆ ಪಕ್ಕದ ಮನೇಲಿ ಅಕ್ಕಿ ರೊಟ್ಟಿ ಅವರು ತಂದುಕೊಟ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ತಿಂಡಿ ತಿನ್ನೋ ಅಷ್ಟರಲ್ಲಿ ಇಲ್ಲಿ ಬಸ್ ಮಿಸ್ ಆಗೋಯ್ತು. ಇಲ್ಲಿ ಏನಿದ್ರು ಟೈಮಿಂಗ್ಸ್ ಇರುತ್ತೆ ಬಸ್ಗಳು. ಅಲ್ಲಿ ಏನು ಕೆರೆ ನೀರು ಇದೆಯಲ್ಲ, ಅದು ಜಾಸ್ತಿ ಮಳೆ ಬಂದು ತುಂಬಿದಾಗ ಈ ಕಡೆ ಕೋಡಿ ಬೀಳುತ್ತೆ, ಆದರೆ ಈ ಕಡೆ ಕೆರೆನೂ ಸಹ ತುಂಬುತ್ತೆ. ಮತ್ತು ಈ ಊರಲ್ಲಿ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಮಾತ್ರ ಇದೆ, ಕೋಡಿ ಬಿದ್ದರೆ ಇದೆಲ್ಲ ಫುಲ್ಲು ತುಂಬೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತಂತೆ, ನಮ್ಮ ಅಮ್ಮ ಹಂಗಂತ ಇತ್ತು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಈ ಊರು ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೋ. ಅಂದರೆ ಆ ಊರು ಫುಲ್ಲು ವ್ಯಾಪಾರ ಮುಗಿಸ್ಕೊಂಡು ಈಗ ಊರಿಂದ ಆಚೆ ಹೋಗ್ತಾ ಇರೋದು. ಹೋಗ್ತಾ ಅಂದರೆ ಫುಲ್ಲು ನೋಡಿ ಎಷ್ಟು ದೂರ ನಡಿಬೇಕು ಅಂದರೆ ಗೇಟ್ಗೆ ತುಂಬ ದೂರ ನಡಿಬೇಕು. ಅದು ಬಿದಿರು, ಅಂದರೆ ಈ ಬಿದಿರು ಕಳಲೆ ಅಂತಾರಲ್ಲ, ಹೇಳ್ಬೇಕಂದ್ರೆ ಅದು ಒಂದೊಂದು ಸೈಡ್ ಜನ ತಿನ್ನೋದೇ ಇಲ್ಲ. ನಮ್ಮ ಹಾಸನದ ಕಡೆನೂ ಅದನ್ನು ಅಷ್ಟೊಂದು ತಿನ್ನೋದಿಲ್ಲ. ಈ ಬೆಂಗಳೂರವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ನಮ್ಮ ಕಡೆಯವರೆಲ್ಲ ತಿನ್ನೋದಿಲ್ಲ ಹೇಳ್ಬೇಕಂದ್ರೆ. ನೋಡಿ ಊರು ಅಲ್ಲಿದೆ, ನಾವು ಇಲ್ಲಿಗೆ ಬಂದಿದ್ದೀವಿ ಆಗಲೇ. ಅಂದರೆ ಈ ಥರ ಇಲ್ಲಿ ನೋಡಿ ಶುಂಠಿಗೆ ಇವು ಅಮ್ಮನ ಫೋಟೋ ಹಾಕ್ಬಿಟ್ಟಿದ್ದಾರೆ, ನೀವು ನೋಡಿರ್ಬೋದು. ಇವು ಅಮ್ಮನ ಪಾಪ ಎಲ್ಲ ಕಡೆ ದೃಷ್ಟಿಗೊಂಬೆ, ಹೊಸ ಮನೆಗಳಿಗೆ ಈ ಶುಂಠಿ ಮೆಣಸಿನ್ಕಾಯಿಗೆಲ್ಲ ನಿಲ್ಲಿಸಿರ್ತಾರೆ ದೃಷ್ಟಿಗೊಂಬೆನ. ಮತ್ತು ಈ ಮನೆಯವ್ರು ಕರೆದ್ರು ಬ್ಲೌಸ್ ತರ್ತೀವಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಕೂತಿದ್ದೆ. ಅವರು ಎಲೆಗಳನ್ನು ಬೆಳೆದಿದ್ದಾರೆ ನೋಡಿ. ಅವಯ್ಯ ಎಲೆಗಳನ್ನೆಲ್ಲ, ಅಂದರೆ ಈ ತಿನ್ನೋ ಎಲೆ ಒಂಥರ, ದೇವ್ರ ಪೂಜೆಗೆ ಎಲೆ ಒಂಥರ ಅಂತ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ರು. ಮತ್ತು ಅವರು ಡ್ರ್ಯಾಗನ್ ಫ್ರೂಟ್ ಹಾಕಿದ್ರು. ಅವು ಅಮ್ಮನ ಹತ್ರ ಎಲೆ ಅಡಿಕೆನೂ ಸುಣ್ಣ ಇಸ್ಕೊಂಡು ನಾನೊಂದು 2 ಎಲೆ ಇಸ್ಕೊಂಡು ತಿಂದೆ. ಮತ್ತು ಎಲೆ ತಿನ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಈ ಬಾಳೆ ನೋಡಿ ಹಣ್ಣಾಗಕ್ಕೆ ಬಂದವು ಅದಾಗಲೇ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ವೀಡಿಯೋ ಮಾಡಿಕೊಂಡೆ. ನಮ್ಮಮ್ಮ ಅಲ್ಲಿಂದೆ ಬರ್ತೈತೆ. ನಮ್ಮಮ್ಮ ಬೈತಾಯಿತ್ತು ನನಗೆ, ಎಲೆ ತಿನ್ನೋದು ಕಲ್ತ್ಕೋತಾಯಿದ್ದೆ ಅಂತ. ನಾನು ಹೇಳ್ಬೇಕಾದ್ರೆ ಅಪರೂಪಕ್ಕೆ ತಿಂತೀನಿಲ್ಲ ಅನ್ನಲ್ಲ, ಯಾವಾಗಲೂ ತಿನ್ನಲ್ಲ. ಫ್ರೆಶ್ ಆಗಿದ್ವಲ್ಲ, ಆಗ್ತಾನೆ ಕಿತ್ತಿರೋ ಎಲೆಗಳವು ನೋಡಿ ಆಸೆ ಆಯಿತು, ಅದಕ್ಕೋಸ್ಕರ ಈಸ್ಕೊಂಡು ತಿಂದಿದ್ದು. ಮತ್ತು ನೋಡಿ ಉದ್ದಕ್ಕೂ ಶುಂಠಿ ಹಾಕ್ಬಿಟ್ಟಿದ್ದಾರೆ. ಈ ಕಡೆ ಹೇಳ್ಬೇಕಾದ್ರೆ ಜಾಸ್ತಿ ಶುಂಠಿ ಬೆಳೀತಾರೆ. ಉದ್ದಕ್ಕೂ ಶುಂಠಿ ಹಾಕಿದ್ರೆ. ಮತ್ತು ಇನ್ನೊಂದು ಮನೆ ಹತ್ರ ಹೋದ್ವಾ, ಅವ್ರಿಗೆ ನಮ್ಮ ಅಮ್ಮನ ಪರಿಚಯ ಇರೋರು, ಅವರು ಎಳ್ಳೀರು ಅಂದರೆ ಇಟ್ಟಿದ್ರು. ಹೋಗಿದ ತಕ್ಷಣ ಪಾಪ ನಮಗೆ 2 ಎಳ್ಳೀರು ಕೊಟ್ಟರು. ಅದನ್ನು ನಮ್ಮಮ್ಮ ಕೊಚ್ತಾ ಇದೆ ಕೂತ್ಕೊಂಡು. ನನಗೆ ಕೊಚ್ಚಕ್ಕೆ ಬರೋಲ್ಲ, ಅದಕ್ಕೆ ಅವ್ರು ಕೊಚ್ಬಿಟ್ಟು ಮಿಳ್ಳೆಗೆ ಹಾಕ್ಬಿಟ್ಟು ಕೊಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಳ್ಳೀರು ಕುಡ್ಕೊಂಡು ಮತ್ತು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಅವ್ರ ಹತ್ರ ಕೂತ್ಕೊಂಡು ನಾವು ಈ ಹಳ್ಳಿಗಳಲ್ಲಿ ಹಾಗೆ ಅವರು ಪಾಪ ಇರ್ತಾರಲ್ಲ ಕೆಲವ್ರ ಮನೆಗಳ ಹತ್ರ, ಏನು ಎಂತು ಅಂತ ಕೇಳ್ತಾ ಇರ್ತಾರೆ, ವಿಚಾರಿಸ್ತಾರೆ. ಮತ್ತು ಅಲ್ಲಿಂದ ಇನ್ನೊಂದು ಮನೆ ಹತ್ರ ಬಂದು ಹೇಳ್ಬೇಕಂದ್ರೆ ಒಂದೊಂದು ಮೈಲ್, ಅರ್ಧ ಮೈಲ್ಗೆ ಒಂದೊಂದು ಮನೆ ಇರ್ತವೆ. ಒಂದೇ ಕಡೆನೂ ಇರೋಲ್ಲ. ಊರೊಳಗಾದರೆ ಒಂದೇ ಕಡೆ ಮನೆ ಇರ್ತವೆ. ಈ ಊರಿಂದ ಆಚೆ ಇರೋ ಮನೆಗಳೆಲ್ಲ ತುಂಬ ದೂರ. ಇದು ನೋಡಿ, ಇದು ಹುಣ್ಸೆಕಾಯಿ ಮರ, ತುಂಬ ಹುಣ್ಸೆಕಾಯಿ ಬಿಟ್ಟಿದೆ. ಮತ್ತು ಇದು ನೋಡಿ ಕಮ್ರಾಕ್ಷಿ ಹಣ್ಣು ಅಂತಾರೆ, ನೀವು ಏನೋ ಇಂಗ್ಲೀಷಲ್ಲಿ ಸ್ಟಾರ್ ಫ್ರೂಟ್ ಅಂತಾರೆ ಇದಕ್ಕೆ. ಇದೊಂದು ಗಿಡ ಇಲ್ಲಿತ್ತು ಅಂತ ಹೇಳ್ಬಿಟ್ಟು ಒಂದು 3 ಕಿತ್ಕೋತು ನಮ್ಮಮ್ಮ, ನನಗೊಂದು 2 ಕೊಡ್ತು. ಅದನ್ನು ಹಿಡ್ಕೊಂಡು ನಾವು ಹಾಗೇ ರೋಡ್ ಹತ್ರ ಬರ್ತಾಯಿದ್ದೋ. ಈ ರೋಡ್ ತುಂಬ ಬರೀ ಆಲದ ಮರಗಳೇ, ಫುಲ್ಲು ಬೇರು. ಈ ಬೇರನ್ನ ಏನು ಮಾಡ್ತಾರೆ ಅಂದರೆ, ಈ ಕೊಬ್ಬರಿ ಎಣ್ಣೆ ಜೊತೆ ಈ ಬೇರುಗಳನ್ನು ಹಾಕೋದನ್ನು ನೋಡಿದ್ದೀನಿ ನಾನು. ತುಂಬ ಜನ
ಕೊಬ್ಬರಿ ಎಣ್ಣೆ ಒಳಗಡೆ ಈ ಬೇರನ್ನು ಹಾಕಿಬಿಟ್ಟು ಅಂದರೆ ಎಣ್ಣೆ ಕಾಯಿಸ್ಬಿಟ್ಟು ಹಚ್ಕೋತಾರೆ, ಏನೇನೋ ಬೇರುಗಳು ಹಾಕ್ಬಿಟ್ಟು. ಈ ಮರ ತುಂಬ ಬರೀ ಬೇರುಗಳಿದೆ ನೋಡಿ, ಉದ್ದಕ್ಕೂ ಬರೀ ಆಲದ ಮರನೇ. ಹೇಳ್ಬೇಕಾದ್ರೆ ಇದು ಉಯ್ಯಾಲೆ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಒಂಥರ ಆಸೆ ಆಯಿತು, ಆದರೆ ರೋಡ್ ಸೈಡ್ ಅಲ್ವಾ, ಹಾಗಾಗಿ ಆಡೋಕ್ಕೆ ಹೋಗಿಲ್ಲ. ಮತ್ತು ಅಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ಅಲ್ಲಿಂದ ನಾನು ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ಗೊತ್ತಲ್ಲ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೊತ್ತು ನಾನು ತಿಂಡಿ ಮಾಡಿಬಿಟ್ಟು ಹೊರಟೋಗ್ತೀನಿ, ಮನೇಲಿ ಏನೂ ಕೆಲಸ ಮಾಡಲ್ಲ. ಅಲ್ಲಿಂದ ಬಂದವಳು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೆ. ಅಂದರೆ ಒಂದೊಂದು ಸರಿ ನಮ್ಮ ಮನೇಲಿ ತೊಳಿತಾರೆ, ಇಲ್ಲ ಅನ್ನಲ್ಲ, ಒಂದೊಂದು ಸರಿ ಯಾರೂ ತೊಳೆಯೋದಿಲ್ಲ, ನಾನೇ ತೊಳಿಬೇಕು. ಇನ್ನೇನು ಮಕ್ಳ ಕೈಲಿ ತೊಳ್ಸೋಕ್ಕೂ ಅಷ್ಟೊಂದು ಮನಸ್ಸು ಬರೋದಿಲ್ವಲ್ಲ, ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾನೇ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳೆಯೋಕೆ ನಿಂತಿದ್ದೆ. ತೊಳೆದ್ಬಿಟ್ಟು ಬೇಗ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ಬೇಕಿತ್ತು. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಜೋಡಿಸೋಣ ಅಂತ ಹೇಳ್ಬಿಟ್ಟು ಜೋಡ್ಸೋಕೆ ಹೋದೆ. ಏನೇ ಆದ್ರೂ ಹೆಣ್ಮಕ್ಳು ಹೊರಗಡೆನೂ ಕೆಲಸ ಮಾಡಿ ಮನೆಯಲ್ಲೂ ಕೆಲಸ ಮಾಡ್ತೀವಿ ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಇರುತ್ತೆ. ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು. ನೋಡ್ದವ್ರಿಗೆ ಏನು ಗೊತ್ತಾ, ಇವ್ರಿಗೇನು ಇವ್ರು ಚೆನ್ನಾಗಿದ್ದಾರೆ ಅಂತ ಅಂತಾರೆ. ಅದನ್ನು ಯಾರು ಅನುಭವಿಸ್ತಾರಲ್ಲ ಅವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ. ಒಟ್ಟಲ್ಲಿ ನೋವಾಗುತ್ತೆ ಒಂದೊಂದು ಸರಿ, ಯಾಕಪ್ಪ ನಮ್ಮ ಪರಿಸ್ಥಿತಿ ಹೀಗಾಯಿತು ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟು ಪಾತ್ರೆನ ನಾನು ವಾಶ್ ಮಾಡಿದ್ದು. ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಅಲ್ಲಿಗೆ ಎಂಡ್ ಮಾಡಿ ಮತ್ತು ನಾನು ಇದು ಬಂದು ಭಾನುವಾರದ್ದು ವ್ಲಾಗ್ ಆಗಿರುತ್ತೆ. ಭಾನುವಾರನೂ ಅಷ್ಟೇ ನಾನು ಬೆಳಗ್ಗೆನೇ ತಿಂಡಿಗೆ ಬಿಸಿಬೇಳೆಭಾತ್ ಮಾಡಿದೆ. ಬಿಸಿಬೇಳೆಭಾತ್ ಮಾಡಿ ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ಟೈಮ್ ಇದ್ದರೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಮತ್ತು ಬೇಗ ಸೀರೆ ಉಟ್ಕೊಂಡು ರೆಡಿ ಆದೆ. ಅಷ್ಟರಲ್ಲಿ ಇವೆಲ್ಲ ವಿಸಲ್ ಬಂದಿದ್ದು. ಇವಾಗ ನೋಡಿ ಫುಲ್ಲು ರೆಡಿಯಾಗಿತ್ತು. ಇನ್ನೇನು ಹಾಟ್ ಬಾಕ್ಸ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕೋಣಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಅಂದರೆ ಫಸ್ಟೇ ನಾನು ಇದನ್ನು ವೀಡಿಯೋ ಮಾಡಿಲ್ಲ. ಇದು ನಾನು 2 ಥರ, ಅಂದರೆ ಬೇಳೆ ಹಾಕಿ ಒಂದು ಸರಿ ಬೇಯಿಸಿದೆ, ಆಮೇಲೆ ತರಕಾರಿ ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಕೊಟ್ಟೆ. ಅವೆಲ್ಲ ಏನೋ ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ಯಾಕಂದರೆ ಬಿಸಿಬೇಳೆಭಾತ್ ರೆಸಿಪಿ ಎಲ್ಲ ನಾನು ಇದಕ್ಕೆ ಮುಂಚೆ ತುಂಬ ಸರಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ತಲೆ ಬಾಚ್ಕೊಂಡು ಹೊರಡ್ತಾ ಇದ್ದೀನಿ. ಅಂದರೆ ಟೈಮ್ ಆಗಿತ್ತಲ್ಲ, ಹಾಗಾಗಿ ಹೊರಡಬೇಕಾಗಿತ್ತು. ತಲೆ ಬಾಚ್ಕೊಂಡು ಒಂಥರ ಮೋಡದ ವಾತಾವರಣ, ಅದಕ್ಕೋಸ್ಕರ ನಾನು ಫುಲ್ಲು ಕಿವಿಲಿ ಹತ್ತಿ ಇಟ್ಕೊಂಡು ಹೊರಡ್ತಾ ಇದ್ದೀನಿ, ಹೋಗೋಣ ಅಂತೇಳ್ಬಿಟ್ಟು. ನಾವು ಹೋಗೋ ಅಷ್ಟರಲ್ಲಿ ಹೇಗೋ ಬಸ್ ಬಂದಿತ್ತು. ಮಿಸ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು ಇವತ್ತು, ಇಲ್ಲ ಮಿಸ್ ಆಗಿರಲಿಲ್ಲ, ಬಸ್ ಬಂದಿತ್ತು. ಸರಿ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಹೋಗ್ತಾ ಇದ್ದೋ. ಇವತ್ತು ಹೇಳ್ಬೇಕಂದ್ರೆ ಅಷ್ಟೊಂದು ಇದು ಮಾಡಿಲ್ಲ. ಅವರು ಮೊಬೈಲ್ ಹಿಡ್ಕೊಂಡಿರೋದಕ್ಕೆ ಹಿಂದೆ ತಿರುಗಿ ನನ್ನನ್ನು ನೋಡ್ತಾಯಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಡ್ತಾ ಇದ್ದೋ. ಈಗ ಓದಿಸ್ತಾ ಇದ್ದೀವಲ್ಲ, ಈಗ ಒಂದು ಕಡೆ ಇಲ್ಲಿ ವ್ಯಾಪಾರಕ್ಕೆ ಬಂದು ಫಸ್ಟು ಮನೆಯೇ ಇದು ಹೇಳ್ಬೇಕಂದ್ರೆ. ಪಾಪ ಒಂದು ಬ್ಲೌಸ್ ತಗೊಂಡ್ರು ಅವರು. ಒಂದು ಬ್ಲೌಸ್ ತಗೊಂಡು 120 ರೂಪಾಯಿ ಕೊಟ್ಟರು. ಅಂದರೆ ಒಂದೊಂದು ರೈಟು ಒಂದೊಂದು ಬ್ಲೌಸ್ ಇರುತ್ತೆ ನನ್ನ ಹತ್ರ. ಹಾಗಾಗಿ ನಾನು ಸರಿ ಅಂತ ಹೇಳ್ಬಿಟ್ಟು ಹೇಳ್ಬೇಕಾದ್ರೆ ನನಗೆ ಆಯ್ತಾನೇ ಇರಲಿಲ್ಲ, ಒಂಥರ ತುಂಬ ಕಷ್ಟ ಆಯ್ತಾಯಿತ್ತು. ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬ್ಲೌಸ್ ಕೊಟ್ಬಿಟ್ಟು ನಾನು ಅಲ್ಲಿಂದ ಎದ್ದು ಹೊರಟೆ. ಅಂದರೆ ಏನೋ ಒಂಥರ ಭಾನುವಾರ ಅಂದರೆ ಒಂಥರ ರಜಾ ದಿನ ಅಲ್ಲ, ಮನೇಲಿರೋಕ್ಕೆ ಚೆಂದ ಅನಿಸುತ್ತೆ ನನಗೆ. ಮಕ್ಳು ಇರ್ತಾರಲ್ಲ, ಹೇಳ್ಬೇಕಂದ್ರೆ ನಮ್ಮಮ್ಮ ಆವತ್ತಿನ ದಿವಸ ಹಳ್ಳಿ ಕಡೆ ಎಲ್ಲ ಜನ ಇರ್ತಾರೆ ಬಾ ಅಂತ ಕರ್ಕೊಬಂದ್ರು. ಅದಕ್ಕೋಸ್ಕರ ಬರ್ತಿರೋ ಮನಸ್ಸಲ್ಲೇ ಬಂದೆ ನಾನು ಹೇಳಬೇಕಂದ್ರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ವ್ಯಾಪಾರ ಮಾಡಿಕೊಂಡು ಓದೋ ಒಂದು ಊರೊಳಗಡೆ ಓದೋ. ನಾನು ಅದು ಊರಿಂದ ಹೊರಗಡೆ ಒಂದು ಬ್ಲೌಸ್ ಮಾರಿದ್ದು, ಅಲ್ಲಿ ಊರೊಳಗಡೆ ಹೋಗ್ಬಿಟ್ಟು ಮತ್ತು ಆ ಊರಲ್ಲೆಲ್ಲ ವ್ಯಾಪಾರ ಮಾಡಿಕೊಂಡು, ಅಂದರೆ ಒಂದು ಸ್ವಲ್ಪ ಊರಲ್ಲಿ ಒಂದು ಸ್ವಲ್ಪ ಏನೋ ಮಾತುಕತೆ ಆಯಿತು. ಅದರಿಂದ ನನಗೆ ಫುಲ್ಲು ಬೇಜಾರಾಗೋಯಿತು. ನಾನು ಆ ಊರಲ್ಲಿ ವ್ಯಾಪಾರನೇ ಮಾಡೋಕ್ಕೋಗಿಲ್ಲ. ಒಂದು ಬೀದಿ ವ್ಯಾಪಾರ ಮಾಡಿದೆ, ಇನ್ನೊಂದು ಬೀದಿ ವ್ಯಾಪಾರ ಮಾಡೋಕ್ಕೋಗಿಲ್ಲ. ಮತ್ತು ಇದು ಏನಂದರೆ ಇದು ಅಂದರೆ ಒಂದು ಹಣ್ಣು ಬರುತ್ತೆ, ನೀವು ನೋಡಿದ್ದೀರಾ, ಇದು ತುಟಿಗೆ ಹಚ್ಕೊಂಡ್ರೆ ನೋಡಿ ಹೇಗೆ ಕಲ್ಲರ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಲಿಫ್ಟಿಗೆ ಹಚ್ಚಿದ್ದೀವಿ ಅನ್ನೋ ಥರ ಕಾಣಿಸುತ್ತೆ. ಇದಕ್ಕೆ ಏನೋ ಹೆಸ್ರು ಹೇಳ್ತಾರೆ, ಇದ್ರ ಹೆಸ್ರು ನನಗೆ ಗೊತ್ತಿಲ್ಲ. ಒಂಥರ ಈ ಬಾಯಿ ಬಚ್ಚಲು ಸೊಪ್ಪಿರುತ್ತಲ್ಲ, ಅದರಲ್ಲಿ ಒಂದು ಹಣ್ಣು ಬಿಡುತ್ತೆ ನೋಡಿ, ಸೇಮ್ ಅದೇ ಹಣ್ಣಿನ ಥರ ಇರುತ್ತೆ. ಆದರೆ ಇದು ಬಳ್ಳಿ, ಇದು ತಿಂತಾರೆ, ಹಣ್ಣುಗಳನ್ನು ತಿಂತಾರೆ. ಇದು ತಿಂದಷ್ಟು ಇದು ಬಾಯೆಲ್ಲ ಪರ್ಪಲ್ ಕಲರ್ ಆಗುತ್ತೆ. ಅದು ನೋಡಿ ಹಚ್ಚಿದ ತಕ್ಷಣ ಹೇಗೆ ತುಟಿ ಕಲ್ಲರ್ ಆಯಿತು ಅಂತೇಳಿ. ಅಂದರೆ ಇದೆಲ್ಲ ಒಂಥರ ನ್ಯಾಚುರಲ್ ಕಲ್ಲರು. ನಾವು ಈ ಲಿಫ್ಟಿಗೂ ಅದು ಇದು ಹಚ್ಚೋದಕ್ಕಿಂತ ಈ ಥರ ಹಣ್ಣುಗಳನ್ನೆಲ್ಲ ಹಚ್ಚಿದ್ರೇ ತುಟಿ ಫುಲ್ಲು ಕಲ್ಲರಾಗಿ ಕಾಣಿಸುತ್ತೆ. ಮತ್ತು ಇಲ್ಲೇ ಅಷ್ಟೇ, ಇಲ್ಲೆಲ್ಲ ನೋಡಿ ಮಳೆ ಇಲ್ಲಲೇ ಪಾಪ ಶುಂಠಿ ಬೆಳೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಈ ಕಡೆ ಒಂದು ಸೈಡಲ್ಲಿ ಇದನ್ನು ಹಾಕಿದ್ದಾರೆ, ಏನಿದು ಅರಿಶಿನ ಗೊತ್ತಲ್ಲ ನಿಮಗೆ, ಅರಿಶಿನ
ಮತ್ತು ಶುಂಠಿ ಮನೆಗಳು ನೋಡಿ ಹೇಗಿದೆ, ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಮನೆ. ಆ ಮನೆಗಳಿಗೆ ನಾವು ವ್ಯಾಪಾರಕ್ಕೆ ಹೋಗಿದ್ದು. ಆ ಮನೆಗಳ ವ್ಯಾಪಾರ ಮುಗಿಸ್ಕೊಂಡು ಮತ್ತೆ ನಾನು ರಿಟರ್ನ್ ಅಲ್ಲಿಂದ ಬರ್ತಾ ಇರೋದು. ಅಂದರೆ ದೂರ ದೂರ ಮನೆಗಳಲ್ಲಿ ವ್ಯಾಪಾರ ಆಗುತ್ತೆ, ಯಾಕಂದರೆ ಅಲ್ಲಿ ಯಾರು ಜನಗಳು ಹೋಗಲ್ವಲ್ಲ. ಹಾಗಾಗಿ ತುಂಬ ಹತ್ತಿರದ ಮನೆಗಳಲ್ಲಿ ಏನು ಅಷ್ಟೊಂದು ಇದಾಗಲ್ಲ. ಊರೊಳಗಡೆ ಒಂಟಿ ಮನೆಗಳ ಕಡೆ ವ್ಯಾಪಾರ ಆಗುತ್ತೆ ಹೇಳಬೇಕಂದ್ರೆ. ಮತ್ತು ಹಲಸಿನಣ್ಣು ಇಲ್ಲಿ ಬಂದೆ, ಹಲಸಿನ ಮರದ ಕೆಳಗಡೆ ಕೂತ್ಕೊಂಡೆ, ನೆರಳಿತ್ತು ಅಂತ ಹೇಳ್ಬಿಟ್ಟು. ಇಲ್ಲ ಹಲಸಿನಣ್ಣು ಎಲ್ಲ ಹಣ್ಣಾಗಿ ಹೋಗವೆ. ಇನ್ನೂ ಕೆಲವು ಮರದಲ್ಲಿದ್ದಾವೆ, ಇನ್ನೂ ಸೀಸನ್ ಮುಗ್ದಿಲ್ಲ ಅನಿಸುತ್ತೆ. ತುಂಬ ಇದ್ದಾವೆ ಆ ಕಡೆ ಮರದಲ್ಲಿ. ಈ ಕಡೆ ಮರದಲ್ಲಿ ಎಲ್ಲೋ ಒಂದೇ ಒಂದಿತ್ತು. ನನಗೂ ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ ಇಲ್ಲಿ. ಮತ್ತು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಈ ಊರೆಲ್ಲ ವ್ಯಾಪಾರ ಮುಗಿಸ್ಕೊಂಡು, ಅಂದರೆ ಫುಲ್ ಈ ಊರು ಮತ್ತು ಈ ಊರಿಂದಾಚೆ ಏನು ಮನೆ ಇದ್ವಲ್ಲ ಅವೆಲ್ಲ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾ ಇದ್ದೋ. ಹೋಗೋಣ ಅಂತೇಳ್ಬಿಟ್ಟು ನಮ್ಮಮ್ಮ ಅಲ್ಲಿ ನನಗೆ ಪರಿಚಯ ಇರೋ ಒಂದು 4 ಮನೆವೇ, ನಾನು ಹೋಗ್ತೀನಿ ನೀನು ಹೋಗು ಅಂತು. ಸರಿ ಆಯಿತು ನಾನು ಹೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಆ ಕಡೆ ಹೋದ್ರು. ನಾನು ಸರಿ ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬಸ್ ಸ್ಟಾಪು, ಅಲ್ಲಿ ಟ್ಯಾಂಕ್ ಇದೆ, ನೀರು ಕುಡಿದ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಹೋದೆ. ಆಮೇಲೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ನಾನು ಅಲ್ಲಿ ಲೈವ್ ಮಾಡಿದೆ. ಬಸ್ ಬತ್ತು ಅಂತ ಹೇಳ್ಬಿಟ್ಟು ಬಸ್ ಹತ್ತು ಕೂತ್ಕೊಂಡು ಬಂದೋ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.